ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಅವಲಕ್ಕಿ ರವೆ ದೋಸೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಬಹಳ ರುಚಿಯಾಗಿರುತ್ತೆ. ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಅವಲಕ್ಕಿ ರವೆ ದೋಸೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ 1 ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೋಬೇಕು. ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಕೇರಬೇಕಾಗತ್ತೆ. ಅದರಲ್ಲಿ ಒಟ್ಟಿರುತ್ತೆ, ಒಟ್ಟು ಹೋಗೋವರೆಗೂ ಸಹ ಕೇರಿ ಅದರಲ್ಲಿರುವಂತಹ ಭತ್ತನ ತೆಗೆದು ಹಾಕಬೇಕಾಗತ್ತೆ. ಆ ನಂತರ ಅವಲಕ್ಕಿನ ಬಳಸಬೇಕು. ಹೀಗೆ ನೀರನ್ನು ಹಾಕ್ಕೊಂಡು ಸುಮಾರು 2 ಬಾರಿ ತೊಳ್ಕೊಬೇಕಾಗತ್ತೆ ಅವಲಕ್ಕಿನ. ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲೆಲ್ಲ ಡಸ್ಟೆಲ್ಲ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ನೀರನ್ನು ಸೋಸಿಟ್ಕೋಬೇಕಾಗತ್ತೆ. ತೊಳೆದಿರುವ ಅವಲಕ್ಕಿಗೆ 1 ಲೋಟದಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಈ ಅಳತೆ ಲೋಟನ ಬಳಸಿದ್ದೀನಿ ನಾನಿಲ್ಲಿ. 1 ಲೋಟ ಅವಲಕ್ಕಿಗೆ 1 ಲೋಟ ಚಿರೋಟಿ ರವೆ ಮತ್ತು 1 ಲೋಟ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಮಿಕ್ಸ್ ಮಾಡಿ ನೋಡಬೇಕು. ಅವಲಕ್ಕಿ ಮತ್ತು ರವೆ ನೆನೆಯಲಿಕ್ಕೆ ತೆಗೆದುಕೊಂಡಿರುವಂತಹ ಗಟ್ಟಿ ಮೊಸರು ಸಾಕಾಗೋದಿಲ್ಲ. ಆದ್ದರಿಂದ ನಾನಿಲ್ಲಿ ಸ್ವಲ್ಪ ನೀರನ್ನು ಸಹ ಬಳಸಿದ್ದೀನಿ. ಮೊಸರು ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ನೀರನ್ನು ಹಾಕ್ಕೋಬೇಕಾಗತ್ತೆ. ನಮಗೆ ಕಲಿಸ್ಬೇಕಾದ್ರೇ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ. ಗಟ್ಟಿ ಅವಲಕ್ಕಿ ತಗೊಂಡಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಎಳೆಯುತ್ತೆ ಅವಲಕ್ಕಿ. ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಸರು ಸಾಕಾಗೋದಿಲ್ಲ, ಆದ್ದರಿಂದ ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಹಾಕೋತಾ ಇದ್ದೀನಿ. ನೀರನ್ನು ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಸ್ಲಿಕ್ಕೆ ಇಡಬೇಕು. ಅರ್ಧ ಗಂಟೆ ಬೇಕಾಗುತ್ತೆ ಅವಲಕ್ಕಿ ನೆನೆಯಲಿಕ್ಕೆ. ಇಲ್ಲಾಂದರೆ ರುಬ್ಬಬೇಕಾದ್ರೆ ಅವಲಕ್ಕಿ ನುಣ್ಣಗಾಗೋದಿಲ್ಲ. ಆದ್ದರಿಂದ ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಲಿಕ್ಕೆ ಇಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಆಗಿದೆ. ಈಗ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ರವೆ ಕೂಡ ಸಹ ಚೆನ್ನಾಗಿ ನೆಂದಿರುತ್ತೆ. ಈಗ ನೆಂದಿರೋಂಥ ಮಿಶ್ರಣನ ಮೀಡಿಯಮ್ ಸೈಜ್ ಗಾತ್ರದ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸುಮಾರು 4 ಜನ ತಿನ್ಬೋದು ಈ ಅಳತೆನಲ್ಲಿ ಮಾಡಿದ್ರೆ. ಅವಲಕ್ಕಿನೂ ಸಹ ನಾನಿಲ್ಲಿ 300 ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಚಿರೋಟಿ ರವೆನ 300 ಗ್ರಾಮ್ ಮತ್ತು ಮೊಸರನ್ನ 300 ml ತೊಗೊಂಡಿದ್ದೀನಿ. ನೆಂದಿರೋಂತಹ ಮಿಶ್ರಣನ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ದೋಸೆ ಹಿಟ್ಟನ್ನು ರುಬ್ಬಿದ್ದಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. 1.5 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಅದಕ್ಕಿರಬೇಕಾಗತ್ತೆ ದೋಸೆ ಹಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ. ಇಲ್ಲಿ ಕಾಣಿಸ್ತಾ ಇರೋಂತಹ ಹೂಗಳು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿರೋವಂಥದ್ದು. ಬಹಳ ಚೆನ್ನಾಗಿದೆ ನೋಡ್ಲಿಕ್ಕಂತೂ. ಸ್ವಲ್ಪ ಮೊಗ್ಗಿತ್ತು, ಮೊಗ್ಗನ್ನೇ ತೊಗೊಂಡ್ಬಂದು ವಾಸಲ್ಲಿ ಇಟ್ಟಿದೆ. ಚೆನ್ನಾಗಿ ಅರಳಿದೆ ಹೂಗಳು. ಗಾರ್ಡನಲ್ಲಿ ಬಿಟ್ಟಿರೋವಂತಹ ಹೂಗಳನ್ನ ನೋಡೋದೇ ಒಂದು ದೊಡ್ಡ ಸಂಭ್ರಮ ನನಗೆ. ಈ ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಸಾಕಾಗುತ್ತೆ ದೋಸೆ ಹಿಟ್ಟು. ನಾನಿಲ್ಲಿ ದೋಸೆನ ಕಬ್ಬಿಣದ ಹೆಂಚಲ್ಲಿ ಮಾಡ್ಕೋತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ನಾನ್ ಸ್ಟಿಕ್ ತವಾಗಿಂತ ಕಬ್ಬಿಣದ ಹೆಂಚಲ್ಲಿ ದೋಸೆ ಭಾಳ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಚಿಮ್ಮಿಕ್ಸ್ ನೋಡಬೇಕು ಹೆಂಚು ಚೆನ್ನಾಗಿ ಕಾದಿದೆಯೋ ಇಲ್ವೋ ಅಂತ. ನಾನಿಲ್ಲಿ ದೋಸೆನ ಸೆಟ್ ದೋಸೆ ಥರ ಹಾಕೋತಾ ಇದ್ದೀನಿ. ಆದ್ದರಿಂದ ಸ್ವಲ್ಪ ದಪ್ಪನೇ ಹಾಕ್ಕೋಬೇಕು ದೋಸೆನ. ಸ್ಟಾರ್ಟಿಂಗ್ನಲ್ಲಿ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ. ದೋಸೆ ಹಾಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೋಬೇಕು. ಬಹಳ ಸಾಫ್ಟಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೋಸೆ ಇದು. ನೋಡಿ ಗೂಡಾಗಿ ಬಂದಿದೆ ಸೆಟ್ ದೋಸೆ ಥರ. ಈಗ ತಿರುವು ಹಾಕಿನೂ ಸಹ ಬೇಯಿಸ್ಕೋಬೇಕಾಗತ್ತೆ ದೋಸೆನ. ಕಲರು ಸಹ ಭಾಳ ಚೆನ್ನಾಗಿದೆ, ಪರಿಮಳನೂ ಸಹ ಭಾಳ ಚೆನ್ನಾಗಿತ್ತು. 2 ಬದಿ ಬೇಯಿಸ್ಕೋಬೇಕು ದೋಸೆನ. ಇನ್ನೂ ತೆಳಗೂ ಸಹ ನಾವು ಉಯ್ಕೋಬೋದು ದೋಸೆನ. ತುಂಬಾ ತೆಳಗೂ ಸಹ ಬರುತ್ತೆ. ಯಾವ ರೀತಿ ಬೇಕೋ ಆ ರೀತಿ ನೀವು ದೋಸೆನೂ ಸಹ ಹಾಕ್ಕೋಬೋದು. ಬಹಳ ರುಚಿಯಾಗಿರುತ್ತೆ. ನಾನು ದೋಸೆ ಕಾಂಬಿನೇಷನ್ ಆಗಿ ಚಟ್ನಿ ಪುಡಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ.
ದೋಸೆನ ಯಾರಾದರೂ ಒಬ್ಬರು ಬಿಸಿ ಬಿಸಿ ಆಗಿ ಹಾಕ್ಕೊಟ್ರೆ ತಿನ್ಲಿಕ್ಕಂತೂ ಬಹಳ ಚೆನ್ನಾಗಿರುತ್ತೆ. ನಾವೇ ಹಾಕಿ ತಿನ್ನೋದಕ್ಕಿಂತ ಬೇರೊಬ್ಬರು ಹಾಕ್ಕೊಟ್ರೆ ಬಹಳ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಅವಲಕ್ಕಿ ರವೆ ದೋಸೆನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ. ಅವಲಕ್ಕಿ ರವೆ ದೋಸೆ ಸವಿಯಲು ಸಿದ್ಧ ಆಗಿದೆ. ಬಹಳ ರುಚಿಯಾಗಿದೆ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.